ಇರುವಂತಹ ಶಾಸಕರು ಸಚಿವರು ಬೇರೆಯೊಬ್ಬನ ತಗೊಂಡು ಬಂದು ಆ ಕುರ್ಚಿ ಮೇಲೆ ಕೂರಿಸಿದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಹೈಕಮಾಂಡ್ಗೂ ಗೊತ್ತು. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಒಗ್ಗಟ್ಟಾಗಿರ್ಬೇಕು. 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಅಹಿಂದ ವರ್ಗಗಳನ್ನ ಬಿಡಬೇಡಿ, ಅವರನ್ನ ಉದ್ಧಾರ ಮಾಡಿ ಎನ್ನುವಂತಹ ಮಾತುಗಳನ್ನೆಲ್ಲವನ್ನೂ ಕೂಡ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದೆ ಎಷ್ಟು ಜನ ಬಂದಿದ್ರು ಏನು ಎತ್ತ ಅಂತ ಹೇಳಿ. ಹೈಕಮಾಂಡ್ ರಾಜೀನಾಮೆ ನೀಡಲಿಕ್ಕೆ ಸೂಚನೆ ನೀಡಿದೆ. ಹೈಕಮಾಂಡ್ ಸೂಚಿಸಿದಂತೆ ರಾಜೀನಾಮೆ ನೀಡಿದ್ದೇನೆ. ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೇನೆ. ನನಗೆ ಇಷ್ಟು ದಿನ ನೀವು ಬೆಂಬಲವಾಗಿ ನಿಂತಿದ್ದೀರಿ. ಆಪ್ತ ಸಚಿವರುಗಳಿಗೆ ಮಾಹಿತಿ ತಿಳಿಸಿದಂತಹ ಸಿದ್ದರಾಮಯ್ಯ ಹೈಕಮಾಂಡ್ ರಾಜೀನಾಮೆ ನೀಡಲಿಕ್ಕೆ ಸೂಚನೆಯನ್ನ ನೀಡಿದೆ. ಹೈಕಮಾಂಡ್ ರಾಜೀನಾಮೆ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಅಂತ ಈಗ ಬಾಯ್ ಬಿಟ್ಟಿದ್ದಾರೆ ಸಿದ್ದು. ಎಸ್ ನೋಡಿ, ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಹೈಕಮಾಂಡ್ ಹೇಳಿದೆ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಯಾವಾಗ್ಲೂ ಕೂಡ ಸದಾ ನಿಂತಿರ್ತೀನಿ. ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನನ್ನ ಜೊತೆ ನೀವು ಅಹವಾಲುಗಳನ್ನ ಹಂಚಿಕೊಳ್ಳಬಹುದು. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಲ್ಲದೆ ಅಂದ ತಕ್ಷಣ ನನ್ನ ಹತ್ರ ನೀವು ಯಾವುದೇ ಸಮಸ್ಯೆಗಳನ್ನ ಹಂಚಿಕೊಳ್ಳದೆ ಇರೋದಕ್ಕೆ ಹೋಗಬೇಡಿ. ಬನ್ನಿ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಎಲ್ಲವನ್ನೂ ಕೂಡ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್ ಐಕೋಡ್. ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಜೋಯಲ್, ನಿಜಕ್ಕೂ ಕೂಡ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಇವತ್ತಿನ ಬೆಳವಣಿಗೆ. ನೋಡಿ, ಎಷ್ಟು ಆತ್ಮೀಯವಾಗಿ, ಎಷ್ಟು ಭಾವನಾತ್ಮಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಅಪ್ಪಿಕೊಳ್ತಾ ಇದ್ದಾರೆ, ಅವರ ಕಾಲಿಗೆ ನಮಸ್ಕರಿಸ್ತಾ ಇದ್ದಾರೆ. ಇದೆಲ್ಲ ಒಂಥರ ಸಿದ್ದರಾಮಯ್ಯನವರ ವಿದಾಯದ ಕೊನೆಯ ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದ್ಯದ ಬೆಳವಣಿಗೆ ಹೇಗಿದೆ ಅಂತ? ಎಸ್ ಚಂದ್ರಕಲಾ, ಇವತ್ತಿನ ಬೆಳವಣಿಗೆ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಇದು ಸಂಚಲನಕಾರಿ ಬೆಳವಣಿಗೆ. ಸಾಕಷ್ಟು ದಿನಗಳಿಂದ ಈ ಒಂದು ಬೆಳವಣಿಗೆ ನಡೆಯುತ್ತೆ, ಇನ್ನೇನು ಕೆಲವೇ ದಿನದಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸುದೀರ್ಘ ಈ ರೀತಿಯಾದಂತಹ ಒಂದು ಏನು ಲಾಂಗ್ ಗ್ಯಾಪ್ ನ ಬಳಿಕ ಈ ಒಂದು ದಿಢೀರ್ ಬೆಳವಣಿಗೆ ಆಗಿರುವಂತದ್ದು. ಅದು ಕೂಡ ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಏನು ತೆರಳುತ್ತಾರೆ, ಏನು ಹೈಕಮಾಂಡ್ ನಾಯಕರ ಬುಲಾವಿರುತ್ತೆ. ಈ ಒಂದು ಹೈಕಮಾಂಡ್ ನಾಯಕರ ಜೊತೆಗಿನ 1-to-1 ಮೀಟಿಂಗ್ ಬಳಿಕ ಇದೀಗ ಇಷ್ಟು ದೊಡ್ಡ ಬೆಳವಣಿಗೆ ರಾಜ್ಯದಲ್ಲಿ ಆಗಿರುವಂತದ್ದು. ಸೊ ಗಮನಿಸ್ತಾ ಹೋದ್ರೆ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದಾವೆ. ಸೊ ಈ ಒಂದು ಏನು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಒಂದು ಸಂಚಲನಕಾರಿ ಬೆಳವಣಿಗೆ ಏನಿದೆ ಇದು ನಿಜಕ್ಕೂ ಕೂಡ ಎಲ್ಲರಲ್ಲೂ ಕೂಡ ಒಂದು ಶಾಕ್ ಅನ್ನ ಮೂಡಿಸಿರುವಂತದ್ದು ನಾವು ಗಮನಿಸ್ತಾನೆ ಇದೀವಿ. ಏನು ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಏನು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಚಾರದಿಂದ ಹಿಡಿದು ಇನ್ನೇನು ಕೆಲವೇ ಕ್ಷಣದಲ್ಲಿ, ಕೆಲವೇ ನಿಮಿಷದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲಾಗುತ್ತೆ ಅನ್ನುವಂಥದ್ದು. ಸೊ ಇದೀಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿರುವಂತದ್ದು. ಸೊ ಹೀಗಾಗಿ ಇವತ್ತು ಕಾವೇರಿ ಏನು ಸಿಎಂ ಸಿದ್ದರಾಮಯ್ಯನವರ ಸಿಎಂ ನಿವಾಸವಾಗಿರುವಂತಹ ಕಾವೇರಿಯಲ್ಲಿ ಸದ್ಯಕ್ಕೆ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಏನು ಸಚಿವರುಗಳು ಏನಿದ್ದಾರೆ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಈಗ ಸದ್ಯಕ್ಕೆ ಸಿಎಂ ಜೊತೆಯಲ್ಲಿ ಸಿಎಂ ಏನು ಬಲಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರು ಕುಳಿತಿರುವಂತದ್ದು, ಹಾಗೇನೆ ಸಿಎಂ ಬಲಭಾಗ
ಬಲಭಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುಳಿತಿರುವಂಥದ್ದು, ಎಡಭಾಗಕ್ಕೆ ಪರಮೇಶ್ವರ್ ಅವರು ಕುಳಿತಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಭಾಗಿಯಾಗಿರುವಂತದ್ದು ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆ ಅಂತಂದ್ರೂ ಎಲ್ಲೋ ಒಂದು ಕಡೆ ಈ ಒಂದು ಬೆಳವಣಿಗೆ ಏನು ಎಲ್ಲರ ಮನಸ್ಸನ್ನು ಕೂಡ ಒಂದು ಕ್ಷಣ ಕಲಕಿಸುವಂತೆ ಇತ್ತು. ಯಾಕೆ ಅಂತಂದ್ರೆ ಇವತ್ತು ನಡೆದಂತ ಒಂದು ಎಮೋಷನಲ್ ಇನ್ಸಿಡೆಂಟ್ ಕೂಡ. ಯಾಕೆಂದ್ರೆ ರಾಜಕೀಯ ಏನೇ ಇರಬಹುದು, ಡಿ ಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕರಿಸ್ತಾರೆ. ಅದೇ ರೀತಿ ಅಪ್ಪುಗೆಯನ್ನ ಇಬ್ಬರು ಕೂಡ ಆಲಂಗಿಸಿಕೊಳ್ತಾರೆ. ಸೊ ಈ ಒಂದು ದೃಶ್ಯ ಕೂಡ ಇವತ್ತು ಈ ಒಂದು ರಾಜಕೀಯದ ಹಾಟ್ ಟಾಪಿಕ್ ನ ನಡುವೆ ಎಲ್ಲೋ ಒಂದು ಕಡೆ ಕೂಲ್ ಐಸ್ ಕ್ರೀಮ್ ತರ ಎಲ್ಲೋ ಒಂದು ಕಡೆ ಸಡನ್ ಆಗಿ ಮನಸ್ಸು ಕರಗೋ ರೀತಿಯಲ್ಲಿದೆ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ನಿಜಕ್ಕೂ ಇವತ್ತು ಸಿದ್ದರಾಮಯ್ಯನವರ ಏನು ರಾಜೀನಾಮೆ ಏನಿದೆ ಇದು ಬಹಳ ದೊಡ್ಡ ಮಟ್ಟದ ಒಂದು ಶಾಕ್ ಅನ್ನ ಅವರ ಅಭಿಮಾನಿಗಳು ಕೂಡ ನೀಡಿರುವಂತದ್ದು. ಹೀಗಾಗಿ ಕಾದ್ ನೋಡ್ಬೇಕಾಗುತ್ತೆ ಏನು ಸಿದ್ದರಾಮಯ್ಯನವರ ರಾಜೀನಾಮೆ ಇವತ್ತು ಏನು ರಾಜ್ಯಪಾಲರನ್ನ ಭೇಟಿ ಆಗೋದ್ರ ಜೊತೆಯಲ್ಲಿ ಏನು ನಡೆಯುತ್ತೆ ರಾಜಭವನ ಅಥವಾ ಈಗಿನ ಲೋಕಭವನ ಅಂತ ಏನ್ ಕರಿತೀವಿ, ಈ ಲೋಕಭವನಕ್ಕೆ ತೆರಳಿದ ಬಳಿಕ ಸಿದ್ದರಾಮಯ್ಯನವರ ರಾಜೀನಾಮೆ ಆಗುತ್ತೆ. ಅದರ ಬಳಿಕ ಇನ್ನು ಯಾವ ರೀತಿಯಾದಂತಹ ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನ ಕುತೂಹಲದ ಕಡೆಯಿಂದ ನೋಡ್ಬೇಕಾಗಿದೆ. ಚಂದ್ರಕಲಾ, ಜೋಯಲ್, ಮತ್ತೊಂದು ಕಡೆ ನಾವು ಗಮನಿಸಬೇಕಾಗುತ್ತೆ ನೋಡಿ. ಒಂದು ಕಡೆ ಡಿಲೇ ಆಗ್ತಾ ಇದೆ. ಈಗಾಗಲೇ 11:30 ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಪ್ರಕ್ರಿಯೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ರಾಜ್ಯಪಾಲರು ಮುಂಬೈಯಿಂದ ಎಷ್ಟು ಗಂಟೆಗೆ ಬರಬಹುದು, ಅಥವಾ ರಾಜ್ಯಪಾಲರನ್ನ ಹೊರತುಪಡಿಸಿದ್ರೆ ಅವರ ಕಾರ್ಯದರ್ಶಿ ಕೈಯಲ್ಲೇ ಏನಾದರೂ ರಾಜೀನಾಮೆಯನ್ನ ಕೊಡಬಹುದಾ ಹೇಗೆ ಸಿದ್ದರಾಮಯ್ಯನವರು ಅಂತ? ಎಸ್ ಚಂದ್ರಕಲಾ, ಏನು ಇವತ್ತು ರಾಜ್ಯಪಾಲರ ಭೇಟಿಗೆ ಏನು ಅವಕಾಶ ಅಂತೂ ದೊರೆತಿದೆ. ಮಧ್ಯಾಹ್ನ 3:30 ಈ ಒಂದು ಅವಕಾಶ ಸಿಕ್ಕಿರುವಂತದ್ದು. ಆದ್ರೆ ಈ ಒಂದು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಯಲ್ಲಿ ಒಂದು ಟ್ವಿಸ್ಟ್ ದೊರಕ್ತಾ ಇರುವಂತದ್ದು. ರಾಜ್ಯಪಾಲರು ಸದ್ಯಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಇಲ್ಲ. ಅವರು ಏನು ತಮ್ಮ ಸ್ವಂತ ರಾಜ್ಯ ಏನು ಮಧ್ಯಪ್ರದೇಶಕ್ಕೆ ತೆರಳಿರುವಂತದ್ದು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಾಜ್ಯಪಾಲರು ಇದ್ದಾರೆ. ಸೊ ತಮ್ಮ ರಾಜ್ಯಕ್ಕೆ ಪ್ರವಾಸವನ್ನ ಬೆಳೆಸಿರುವಂತಹ ನಿಟ್ಟಿನಲ್ಲಿ ಏನು ರಾಜ್ಯಪಾಲರು ಯಾವಾಗ ಆಗಮಿಸ್ತಾರೆ ಅನ್ನುವಂಥದ್ದೇ ಕುತೂಹಲ. ಹೀಗಾಗಿ ರಾಜ್ಯಪಾಲರು ಇವತ್ತು ಸಂಜೆಯ ವೇಳೆಗೆ ಆಗಮಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇನ್ನೊಂದು ಕುತೂಹಲ ಗರಿಗೆದರಿರುವಂತದ್ದು, ಸಿದ್ದರಾಮಯ್ಯನವರು ಏನು ಈ ರಾಜ್ಯಪಾಲರು ಬರೋವರೆಗೆ ಕಾಯ್ತಾರಾ, ಅಥವಾ ಏನು ರಾಜಭವನದ ಅಧಿಕಾರಿಗಳೇನಿದ್ದಾರೆ, ಸೆಕ್ರೆಟರಿ ಏನಿದ್ದಾರೆ, ಅವರ ಬಳಿನೇ ತಮ್ಮ ರಾಜೀನಾಮೆ ಪತ್ರವನ್ನ ನೀಡಿ ಬರ್ತಾರಾ ಅನ್ನುವಂಥದ್ದು, ಅಲ್ಲೇ ರಾಜೀನಾಮೆ ಸಲ್ಲಿಸಿ ಬರ್ತಾರಾ ಅನ್ನುವಂಥದ್ದು ಕುತೂಹಲವನ್ನು ಕೆರಳಿಸಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರಂತೂ ಮುಂದೆ ಇಟ್ಟ ಹೆಜ್ಜೆಯನ್ನ ಇದೀಗ ಹಿಂದೆ ಇಡುವಂತ ಮಾತೇ ಇಲ್ಲ. ಇದಕ್ಕೆ ಉತ್ತಮವಾದಂತಹ ಒಂದಷ್ಟು ಉದಾಹರಣೆ ಅಂತಂದ್ರೆ, ಈಗಾಗಲೇ ಸಿದ್ದರಾಮಯ್ಯನವರು ಏನು ಅಷ್ಟು ಒತ್ತಾಯವನ್ನು ಮಾಡಿದ್ರು, ಏನು ಅವರ ಆಪ್ತ ಶಾಸಕರು ಹಾಗೆ ಸಚಿವರುಗಳು ಅಷ್ಟು ಒತ್ತಾಯವನ್ನು ಮಾಡೋದು ಕೂಡ ಏನು ಸಹಿ ಸಂಗ್ರಹವನ್ನ ಮಾಡ್ತೇವೆ, ನಿಮ್ಮ ಪರವಾಗಿ ನಾವು ಇದ್ದೇವೆ ಅನ್ನುವಂತ ಎಲ್ಲ ಆಶ್ವಾಸನೆಯನ್ನ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕೂಡ ಸಿದ್ದರಾಮಯ್ಯನವರು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಈಗಾಗಲೇ ರಾಜೀನಾಮೆ ಕೊಡೋಕೆ ನಿರ್ಧರಿಸಿದ್ದೇನೆ ಅನ್ನುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಏನು ಪವರ್ಫುಲ್ ಕುಟುಂಬ ಏನಿದೆ, ಕಾಂಗ್ರೆಸ್ನ ಕುಟುಂಬ ಗಾಂಧಿ ಕುಟುಂಬ ಏನಿದೆ, ಅದಕ್ಕೆ ಸಿದ್ದರಾಮಯ್ಯನವರು ತಲೆಬಾಗಿದಂತೆ ಕಾಣಿಸ್ತಾ ಇದೆ. ಚಂದ್ರಕಲಾ,